ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಜೆ ನಗರಕ್ಕೆ ಬಿಜೆಪಿ ನಾಯಕರ ಟೀಮ್ ಆಗಮಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಜೆ ನಗರಕ್ಕೆ ಈಗ ಬಿಜೆಪಿ ನಾಯಕರ ಟೀಮ್ ಆಗಮಿಸಿದೆ. ಓಂ ಶಕ್ತಿ ಪಲ್ಲಕ್ಕಿ ಉತ್ಸವದ ವೇಳೆ ಯುವತಿಗೆ ಕಲ್ಲೆಸೆಯಲಾಗಿತ್ತು. ಗಾಯಾಳು ಯುವತಿ ಮನೆಗೆ ಬಿಜೆಪಿ ನಾಯಕರು ಈಗ ಭೇಟಿ ಕೊಟ್ಟಿದ್ದಾರೆ. ಛಲವಾದಿ ಪಾಳ್ಯದಲ್ಲಿರುವಂತಹ ಗಾಯಾಳು ಯುವತಿ ಮನೆಗೆ ಭೇಟಿ ಕೊಟ್ಟು ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೆಜೆ ನಗರದಲ್ಲಿ ಪರಿಶೀಲನೆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದರು. ಜೆಜೆ ನಗರದಲ್ಲಿ 3 ಅರೆಸ್ಟ್ ಆಗಿರೋ ಮುಸ್ಲಿಂ ಹುಡುಗರು. ಈ ಸರ್ಕಾರ ಬಂದ ಮೇಲೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತ ಆಗ್ಬಿಟ್ಟಿದೆ. 1 ವರ್ಷದ ಹಿಂದೆ ಇಲ್ಲೇ ಹಸುಗಳ ಕೆಚ್ಚಲನ್ನ ಕುಯ್ದಿದ್ರು. ಓಂ ಶಕ್ತಿ ಘಟನೆ ಆಗಿದೆ, ಕೋಗಿಲ ಕ್ರಾಸ್ ಘಟನೆ ಆಗಿದೆ, ಜನಾರ್ದನ ರೆಡ್ಡಿ ಮನೆ ಮೇಲೆ ಗಲಾಟೆ ಆಗಿದೆ. ಒಂದಲ್ಲ ಒಂದು ಘಟನೆ ಆಗ್ತಾ ಇದೆ. ಪೊಲೀಸ್ ಕಚೇರಿಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ. ಈ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಜೆಜೆ ನಗರದಲ್ಲಿ ಒಂದು ರೀತಿ ಈ ಗೂಂಡಾಗಳು ಈಗ ಅರೆಸ್ಟ್ ಆಗಿರೋರು 3 ಜನ ಮುಸ್ಲಿಂ ಹುಡುಗರು 3 ಜನನೂ ಮುಸ್ಲಿಂ ಹುಡುಗರು. ಅವರೆಲ್ಲ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಈ ಮದ್ರಾಸಾಗಳಲ್ಲಿ ಅಲ್ಲಿ ಇಲ್ಲಿ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ. ಪಾಪ ಅವರಷ್ಟಿಗೆ ಅವರೇನು ಗಲಾಟೆನೂ ಮಾಡಿಲ್ಲ, ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದವಾಗ ರಥ ತೊಗೊಂಬರ್ತಾ ಹೊಂದಿರೋದು ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಹೆಣ್ಮಗಳು ಕ್ಯಾಮ್ರಾ ಮುಂದೆ ಬರೋಕ್ಕೂ ಭಯ ಬೀಳ್ತಾಳೆ. ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ ಅಮ್ಮ. ನನಗೆ ಇನ್ನು 15 ದಿನದಲ್ಲಿ ನಾನು ಸಬ್ಮಿಟ್ ಮಾಡಬೇಕು, ನನಗೆ ಮಾನಸಿಕವಾಗಿ ಟಾರ್ಚರ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಇಂಟರ್ನ್ಶಿಪ್ ರಿಪೋರ್ಟ್ ಮಂಡನೆ ಮಾಡಬೇಕು ಅವರು ಕಾಲೇಜಲ್ಲಿ. ಅದಕ್ಕೂ ನನಗೆ ಆಗ್ತಾ ಇಲ್ಲ ಅಂಥೇಳಿ ತಲೆಗೆ ಗಾಯ ಬಿದ್ದಿದೆ. ಈ ಪೊಲೀಸರು ಬೇಗ ಅಲ್ಲಿದ್ದರೆ ಪೊಲೀಸ್ ಸ್ಟೇಷನ್ ಇದ್ದರೆ ಎಲ್ಲರೂ ಬರ್ತಾರೆ ಅಂತ ಅಲ್ಲ ಆಸ್ಪತ್ರೆ ಇಲ್ಲಿಗೆ ತಂದು ಕಳಿಸ್ಬಿಟ್ಟಿದ್ದಾರೆ ವಾಪಸ್ಸು ಪೊಲೀಸರು ಹುಷಾರಾಗಿ. ಅದಕ್ಕೆ ನಾವು ಹೇಳಿದ್ದೀರ ಅವ್ರಿಗೆ ಏನೇ ಟ್ರೀಟ್ಮೆಂಟ್ ಬೇಕಾದರೂ ನಾವು ನಮ್ಮ ಪಿಸಿ ಮೋಹನ್ ಅವರು ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತೀರ ಅವ್ರಿಗೆ. ಪದೇನೂ ಬಾರಿನೂ ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣದ ತುಷ್ಟೀಕರಣ ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನುವಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ ಶಕ್ತಿ ತುಂಬಿದ್ದಾರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ